ಓಂ ಚತುರ್ಧಾ ಸರ್ವಭೋಕ್ತಾರಂ. ಈಗ 4 ರೂಪಗಳನ್ನು ಹೇಳಿದರು. ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ ರೂಪಗಳ ಲಕ್ಷಣ ಕೂಡ ಹೇಳಿದರು. ಅದರಲ್ಲಿ ಹೇಳಬೇಕಾದ್ರೆ ಬಹಿಪ್ರಜ್ಞಾ ವಿಶ್ವ ಅಂದರೆ ವಿಶ್ವನಾಮಕ ಪರಮಾತ್ಮ ಹೊರಗಿನ ವಸ್ತುಗಳ ಜ್ಞಾನ ತಂದುಕೊಡ್ತಾನೆ. ಮನೆಗಿರ್ತಾನೆ, ಹೊರಗಿನ ವಸ್ತು ಗೊತ್ತಾಗಲ್ಲ ಅವನಿಗೆ, ಯಾಕೆ ವಿಶ್ವನಾಮಪರವಾದ ಅನುಗ್ರಹ ಮಾಡ್ತಾ ಇಲ್ಲ. ಈ ವೀತ ಯಾರು ತೈಜಸನಾಮಕ ಪರಮಾತ್ಮ ಏನು ಮಾಡ್ತಾನೆ, ಒಳಗಿನ ವಸ್ತು ವಾಸನಾಮಯವಾದ ವಸ್ತುಗಳು ಸೃಷ್ಟಿ ಮಾಡಿ ತೋರಿಸ್ತಾನೆ. ಎರಡಾಯ್ತು ಅಲ್ಲಿಗೆ. ಅಂತಃಪ್ರಜ್ಞಸ್ತು ತೈಜಸಃ, ಘನಪ್ರಜ್ಞಸ್ತಥಾ ಪ್ರಾಜ್ಞ. ಪ್ರಾಜ್ಞ ಇದ್ದಾನೆ, ಆತೇನು ಬರೀ ಜ್ಞಾನ, ಬರೀ ಇದು ಆನಂದ, ಮುಕ್ತಿಯೊಳಗೆ, ಯಾವುದು ನಿದ್ರೆಯೊಳಗೆ. ಏಕ ಏವ ತ್ರಿಧಾತ್ಮ, ಆದರೆ ಪರಮಾತ್ಮ ರೂಪಗಳಿಗೆ ಭೇದ ಇಲ್ಲ. ಆದರೆ ಆತ ಮಾಡೋ ಅನುಗ್ರಹ ಮಾತ್ರ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಪ್ರಮಾಣಸ್ಯ ಪ್ರಮಾಣಂಚ, ಅಲ್ಲೊಂದು ಸ್ವಾರಸ್ಯ ಅಂದರೆ ಇಷ್ಟು ಹೇಳಿಬಿಟ್ಟು ಅತ್ರೈತೆ ಶ್ಲೋಕ ಭವಂತಿ ಅಂತ ಹೇಳಿದರು. ಇಲ್ಲಿ ಶ್ಲೋಕ ಇದೆ ಅಂತ ಕೋಟ್ ಮಾಡ್ತಾರೆ. ಇವೇ ಬಂದ ಶ್ಲೋಕಗಳು ಮತ್ತೊಂದು ಶ್ಲೋಕ ಕೋಟ್ ಮಾಡಿದರು. ಆಚಾರ್ಯ ಅದಕ್ಕೆ ನೋಟ್ ಕೊಡ್ತಾರೆ, ಎಷ್ಟು ಇಂಪಾರ್ಟೆಂಟ್ ನೋಡಿ. ಪ್ರಮಾಣಸ್ಯ ಪ್ರಮಾಣಂಚ ಬಲವದ್ ವಿದ್ಯತೆ ಮುನೆ. ಮುನಿಗಳೊಂದು ಪ್ರಮಾಣ ಕೋಟ್ ಮಾಡ್ತಾರೆ ಅಂದರೆ ಇನ್ನೂ ದೊಡ್ಡವ್ರು ಹೇಳಿದ ಮಾತು ಅಂತ ಅರ್ಥ. ಟೀಕಾರಾಯರು ಕೋಟ್ ಮಾಡ್ತಾರೆ ಅಂದರೆ ಆ ಲೆವೆಲ್ಲನ್ನು ಕೋಟ್ ಮಾಡ್ತಾರೆ ಅಂತ ಅರ್ಥ. ಅದೃಷ್ಟಾನ್ ಬ್ರಹ್ಮದೃಷ್ಟಾನ್ ಅಥವಾ ಮಂತ್ರಾನ್ ಪ್ರಮಾಣಂ ಸಲೀರೇಶ್ವರ. ಇಲ್ಲಿ ವೇದಗಳೆಲ್ಲ ಒಂದೇನೆ, ಆದರೆ ದೊಡ್ಡವ್ರು ನೋಡಿದ ವೇದನ ಚಿಕ್ಕವ್ರು ಕೋಟ್ ಮಾಡ್ತಾರೆ, ಅವರು ಕೋಟ್ ಮಾಡಿದ್ದಾರೆ, ಅಕಲೈಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಋಷಿಗಳು ಯಾರೋ ಇದ್ದಾರೆ ಕಂಡಿದ್ದಾರೆ ಮುಗಿದೋಯ್ತು. ಅವೇಲ್ ಮಾಡ್ಕೊಂಡಾಗ ಅವ್ರು ಸ್ಮರಣೆ ಮಾಡಬೇಕು. ನಾವು ಅವೇಲ್ ಮಾಡ್ಕೊಡೋದು ಬೇರೆ, ಕಾಪಿ ಮಾಡೋದು ಬೇರೆ. ಕಾಪಿ ಮಾಡೋದು ಮಹಾಪಾಪ, ಮಾಡಬಾರ್ದು. ಅದು ಹೆಲ್ಪ್ ತೊಗೊಂಡ್ರೆ ತಪ್ಪಲ್ಲ, ಅಕನಾಲೈಸ್ ಮಾಡಬೇಕು. ಹೆಲ್ಪ್ ತೊಗೊಂಡಾಗ ಏನು ಮಾಡಬೇಕು, ಅದನ್ನು ಒಪ್ಪಿಗೆ ಇವರಿಂದ ನಾನು ಉಪಕಾರ ಪಡೆದಿದ್ದೇನೆ ಅಂತ ಹೇಳಬೇಕಾದ್ರೆ ಅದು ಕರ್ತವ್ಯ. ಆ ದೃಷ್ಟಿಯಲ್ಲಿ ಉಪನಿಷತ್ತುಗಳು, ಮೊದಲೇ ಉಪನಿಷತ್ತುಗಳು ಮತ್ತೆ ಕೊಟೇಶನ್ ಕೊಡ್ತಾರಲ್ಲ, ಅದು ಉಪನಿಷತ್ತೇ. ಆದರೆ ದೊಡ್ಡವ್ರು ನೋಡಿದ ಉಪನಿಷತ್ತು ಆದ್ದರಿಂದ ಒಂದೇ ಮಂತ್ರಗಳಾದರೂ ಕೂಡ ಅದು ಶಕ್ತಿ ಜಾಸ್ತಿ ಇರುತ್ತೆ. ಯಾತಕ್ಕೆ, ದೊಡ್ಡವರ ಅರ್ಥಚಿಂತನೆ ಜಾಸ್ತಿ ಇರೋದ್ರಿಂದ ದೊಡ್ಡವರು ಸೈನ್ ಮಾಡಿದ ಡಾಕ್ಯುಮೆಂಟ್ ದೊಡ್ಡದಾಗೋದಿಲ್ಲ. ಸಿಗ್ನೇಚರ್ನಲ್ಲಿ ಸೇಮ್ ಡಾಕ್ಯುಮೆಂಟೇ, ಯಾರು ಸೈನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದ್ರ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ದೊಡ್ಡವ್ರು ಮಾಡಿದಷ್ಟು ಅದ್ರ ವ್ಯಾಲ್ಯೂ ಭಾರಿ ಜಾಸ್ತಿ ಆಗುತ್ತೆ. ಅತ್ರ ಶ್ಲೋಕ ಭವಂತಿ ಇತಿ ಚಕಾರೈವ ಪೃಥಕ್ ಪೃಥಕ್ ಇತಿ ಗಾರುಡೆ ಖಂಡಚತುಷ್ಟಯೇ. ಖಂಡಚತುಷ್ಟಯಕ್ಕೂ ಸಂಬಂಧಪಟ್ಟ ಮಾತು ಹೇಳಿದ್ದಾರೆ. ದಕ್ಷಿಣಾಕ್ಷಿಮುಖೇ ವಿಶ್ವೋ ಮನಶ್ಚಂತಸ್ತು ತೈಜಸಃ ಆಕಾಶೇ ಚ ಹೃದಯ ಪ್ರಾಜ್ಞ ತ್ರಿಧಾ ದೇಹೇ ವ್ಯವಸ್ಥಿತಃ. ಈ ವಿಶ್ವ, ತೈಜಸ, ಪ್ರಾಜ್ಞ ಈ 3 ರೂಪದ ಭಗವಂತ ಎಲ್ಲೆಲ್ಲಿದ್ದಾನೆ ಅಂತ ಪ್ರಶ್ನೆ. ದಕ್ಷಿಣಾಕ್ಷಿಮುಖೆ, ಬಲಗಣ್ಣಲ್ಲಿ ತುದಿಯಲ್ಲಿ ಯಾರಿದ್ದಾರೆ, ವಿಶ್ವನಾಮಕ ಪರಮಾತ್ಮ ಇದ್ದಾನೆ. ವಿಶ್ವ ಮನಸ್ಸಿ ಅಂತಸ್ತು ತೈಜಸ, ಮನಸ್ಸಿನ ಒಳಗೆ ತೈಜಸರು ಪರಮಾತ್ಮ ಇದ್ದಾನೆ. ಆಕಾಶೇಚ ಹೃದಯಾಕಾಶ, ಯೋ ವೇದ ನಿಹಿತಂ ಗುಹಾಯಾಮ್, ಅಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ಇದ್ದಾನೆ. ಅಲ್ಲಿಂದ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಇಲ್ಲಿ, ಇದು ಕಂಠ, ಇದು ಹೃದಯ, 3 ಭಾಗದಲ್ಲಿ ದೇವರು ನಿಂತು ಕೆಲಸ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಇವರು ಡಿಸ್ಟೆನ್ಸ್ ಇಷ್ಟೇ, ಆದರೆ ಅಲ್ಲಿ ನಿಂತು ಕೆಲಸ ಮಾಡಿಸ್ತಾರೆ. ಅವಸ್ಥಾತ್ರಯ ಬರುತ್ತೆ. ಎಲ್ಲೆಲ್ಲಿದ್ದಾನೆ ಅನ್ನೋದ್ರ ಮೇಲೆ ಏನೇನು ಬರುತ್ತೆ ಹೇಳ್ತಾರೆ. ಈ ಹರಿಕಥಾಂಸಾರದಲ್ಲಿ ಒಂದು ವಿಶೇಷ ಅಂಶವನ್ನು ಹೇಳ್ತಾರೆ, ಬೇರೆ ವಿಷ್ಣು ರಹಸ್ಯದಲ್ಲಿ ಹೇಳಿರೋದನ್ನೆಲ್ಲ. ನಮ್ಮ ಹೃದಯ ಕಮಲ ಇದೆ, 8 ದಳ ಇದೆ. ಅದಕ್ಕೆ 8 ದಳದಲ್ಲೂ ಕೂಡ ಇಂದ್ರಾದಿ ದೇವತೆಗಳಿದ್ದಾರೆ. ಇಂದ್ರ, ಅಗ್ನಿ ಎಲ್ಲ ದೇವತೆಗಳಿದ್ದಾರೆ. ಅದರಲ್ಲಿ ಜೀವನ ಪರಮಾತ್ಮ ಸುತ್ತಿಸ್ತಾನೆ. ಅದರ ಯಾವ್ಯಾವ ಮನೆ ಕರ್ಕೊಂಡೋಗಿ ಏನೇನು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಯಾವ್ಯಾವ ಮನೆಗೆ ಏನೇನು ಕೆಲಸ ಆಗುತ್ತೆ. ಅಗ್ನಿ ಮನೆಗೆ ಹೋಗಿಬಿಟ್ರೆ ಏನಾಗುತ್ತೆ, ಹಸಿವು ಬಾಯಾರಿಕೆ ಶುರುವಾಗುತ್ತೆ. ಯಾಕೆ ಅಗ್ನಿ ಹೊಟ್ಟೆ ಉರಿತಾ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಕೆಲವು ಕೆಲಸಕ್ಕೆ ಹೋಗಿಬಿಟ್ಟಾಗ ಏನಾಗುತ್ತೆ, ಒಂದರ ದಾನ ಧರ್ಮ ಮಾಡೋ ಬುದ್ಧಿ ಬಂದ್ಬಿಡುತ್ತೆ. ಗೊತ್ತಾಯ್ತಾ. ಈಶಾನ್ಯ ಒಳ್ಳೆ ಮನಸ್ಸು ಶಾಂತಿ ಬರೋದು, ರುದ್ರದೇವರಿದ್ದಾರೆ. ಹೀಗಾಗಿ ಆ ದಳದಲ್ಲಿ ಸಂಜೆ ನಾವು ಏನು ಬರುತ್ತೋ ನೋಡಿಕೊಂಡು ಅದಕ್ಕೆ ತಕ್ಕ ನಿವೃತ್ತಿ ಜಾಗದಲ್ಲಿ ಹೊಡೆದಾಟ ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಬಂದ್ಬಿಡೋದು. ಯಾರು ನಿಮಗೆ ಗೊತ್ತಾದ್ರೆ ಸೋಮಾರಿಗೆ ಬಾರಿ ಆಗ್ಲಿಕ್ಕೆ ಗೊತ್ತಾಗದೆ ಮಾಡ್ತಾರೆ. ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ನಾವು ಎಫೆಕ್ಟ್ ನೋಡಿ ತಿಳ್ಕೊಬೇಕು. ನಾವು ಹೋಗಿ ಬುದ್ಧಿ ಇಲ್ಲಿದೆ, ಈಗ ಆ ಕಡೆ ಹೋದ್ರೆ ಸರಿಗೆ ಹೋಗುತ್ತೆ ಅಂತ ನಾವೇನು ಮಾಡಬೇಕು, ಆ ದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ರೆ ಶಿಫ್ಟ್ ಮಾಡಿಸ್ಬಿಡ್ತಾರೆ, ಸರಿಗೆ ಹೋಗ್ಬಿಡ್ತಾರೆ. ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರಲ್ಲ ಹಾಗೆ. ಕೆಲವು ಮೆಕ್ಯಾನಿಕಲಿ ಕೆಲವು ಮಾಡ್ಲಿಕ್ಕೆ ಬರುತ್ತೆ, ಕೆಲವು ಮಂತ್ರದಿಂದ ಮಾಡ್ಲಿಕ್ಕೆ ಬರುತ್ತೆ, ಕೆಲವನ್ನ ಪ್ರೇರೇಪಣೆಯಿಂದ ಮಾಡ್ಲಿಕ್ಕೆ ಬರುತ್ತೆ. ದೊಡ್ಡವರೆಲ್ಲ ಆ ಲೆವೆಲ್ನಲ್ಲಿ ಮಾಡ್ತಾರೆ, ಇವರೆಲ್ಲ ಈ ರೀತಿ ಮಾಡ್ತಾರೆ. ಅಲ್ಲ ತೈಜಸ ಹೃದಯದಲ್ಲಿ ಪ್ರಾಜ್ಞ. ಅದೇ ಖೇ ಹೃದಯ ಅಂತ ಹೇಳಿದರು.
ಹೃದಯಾಕಾಶದಲ್ಲಿ ಪರಮಾತ್ಮ ಪ್ರಾಜ್ಞ ರೂಪದಲ್ಲಿರ್ತಾನೆ. ಅದಕ್ಕೆ ನಮಗೆ ಈಗ ನಿದ್ದೆ ಬರ್ಬೇಕಾದ್ರೆ ದೇವರಲ್ಲಿಗೆ ಹೋಗಬೇಕು. ತಕ್ಷಣ ಇದ್ದ ಹೋಗ್ಬಿಡ್ತು. ಉಪನ್ಯಾಸ ಕೂತ ತಕ್ಷಣ ದೇವ್ರು ಬಂದು ಹೋಗಿಬಿಡ್ತದೆ. ಎಲ್ಲೆಲ್ಲ ಹೋಗ್ಬಿಡ್ತಾರೆ, ತಪ್ಪೇ ಹೋಗ್ಬಿಡ್ತಾರೆ. ಅದಕ್ಕೆ ಡಾಕ್ಟ್ರ್ ಔಷಧಿ ಕೊಡೋದಲ್ಲಿ ಫಿಸಿಕಲ್ ಇದು, ಫಿಸಿಕಲ್ ಕಂಟ್ರೋಲ್ ಮಾತ್ರ ಮಾಡೋದು. ಆದರೆ ಒಳಗಿಂದ ಕಂಟ್ರೋಲ್ ಮಾಡೋದು ಅದು ರಿಯಲ್ ಕಂಟ್ರೋಲ್. ತುರ್ಯಾವಸ್ಥೆಯಲ್ಲಿ ಮೋಕ್ಷ ಅದು ಇಲ್ಲಿಲ್ಲ. ತುರ್ಯಾವಸ್ಥೆ ನಮಗೆ ಬರೋದಿಲ್ಲ, ಅದು ಮುಕ್ತಿಯಲ್ಲಿ ಮಾತ್ರ ಬರೋದು, ಇಲ್ಲಿ ಸಿಗೋದಿಲ್ಲ. ಮನಸ್ಸೇ ಅಂತಹ ಹೌದೌದು. ಮನಸ್ಸು ಅಂದರೆ ನಮ್ಮ ಈ ಪಾರ್ಟ್ ಇದು ಮನಸ್ಸಿನ ರೋಲಲ್ಲಿದೆ. ಇದು ಉದಾಹರಣೆಗೆ ಬುದ್ಧಿ ತಲೆಯಲ್ಲಿದೆ ಅಂತ ಹೇಳೋದೆಲ್ಲ ಆ ಟೈಪ್. ಮನುಷ್ಯನ ಬುದ್ಧಿವಂತ ಅಂತ ಕರೆದರೂ ಕೂಡ ಬುದ್ಧಿ ಇರೋದೆಲ್ಲಿ ಆತ ಮನಸ್ಸಿನ ಒಳಗೆ. ಅಂದರೆ ಮನಸ್ಸು ಇಲ್ಲಿರೋದು ಆ್ಯಕ್ಟಿವ್ ಆಗಿ. ಯಾಕೆ ಎಲ್ಲ ಬರೋ ಕೇಂದ್ರ ಇದೆ. ಇವತ್ತು ಏನೇನು ಎಂಟೈರ್ ಬಾಡಿ ಉಳಿದಿದೆ ಇಷ್ಟರಲ್ಲಿ ಹೋಗಬೇಕೆಲ್ಲ ಕೂಡ. ಇದು ಮೇನ್ ಜಂಕ್ಷನ್ ಇದೇನೆ, ಇಲ್ಲಿ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಅಂತ. ಆದ್ದರಿಂದ ಅಲ್ಲಿ ಮನಸ್ಸು ಅಲ್ಲಿರುತ್ತೆ. ಇದು ಎಲ್ಲ ಇದ್ರೆ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಎಲ್ಲ ಕಂಟ್ರೋಲ್ ಮಾಡ್ಬೇಕಾದ್ರೆ ಆ ಜಾಗದಲ್ಲಿರಬೇಕು, ಕೀ ಜಾಗದಲ್ಲಿರಬೇಕು. ಇದೇ ಕೀ ಜಾಗ. ಅದಕ್ಕೆ ಕೈಕಾಲು ತಪ್ಪಿಸಿದ್ರೆ ಸಾಯೋದಿಲ್ಲ ಅವನು.